ಹ್ಮ್ ಈಗ ವಿದ್ಯಾರ್ಥಿಗಳೇ, ಈ ಗಣಿತನ ನೋಡ್ರಿ 2013 ಪ್ರವೇಶ ಪರೀಕ್ಷೆದಾಗ ಬಿದ್ದದಿದು. ಇದನ್ನು ಸರಿಯಾಗಿ ತಿಳ್ಕೋಬೇಕು. ಇದು ಒರಿಜಿನಲ್ ಕ್ವಶನ್ ಪೇಪರ್ ಇರ್ತದೆ. ಈ ಗಣಿತನ ನೀವು ಮಾಡಬೇಕು. ಹೆಂಗೆ ಅರ್ಥ ಮಾಡ್ಕೋಬೇಕು ಈ ಗಣಿತಗಳನ್ನ? ಒಂದು ಘನದ ಮರದ ತುಂಡಿನ ಭುಜ 4 ಮೀಟರ್ ಇದೆ. ಸ್ವಲ್ಪವೂ ಕೂಡ ಕಟ್ಟಿಗೆ ಹಾಳಾಗದಂತೆ ಆ ಮರದ ತುಂಡಿನಿಂದ 20 ಸೆಂಟಿಮೀಟರ್, 10 ಸೆಂಟಿಮೀಟರ್, 5 ಸೆಂಟಿಮೀಟರ್ ಅಳತೆ ಇರುವ ಆಯತಾಕಾರದ ಎಷ್ಟು ತುಂಡುಗಳನ್ನಾಗಿ ಕತ್ತರಿಸಬಹುದು? ಇದು 20 ಮತ್ತು 10 ಮತ್ತು 5 ತುಂಡಿನ ಅಳತೆ ಅಂತ ಅರ್ಥ ಮಾಡ್ಕೋಬೇಕು. ಏನು ಅರ್ಥ ಮಾಡ್ಕೋಬೇಕು? ತುಂಡಿನ ಅಳತೆ ಆಗ್ತದೆ. 20 ಸೆಂಟಿಮೀಟರ್ ತುಂಡಿನ ಆಯತಾಕಾರದ ತುಂಡುಗಳನ್ನು 4 ಮೀಟರ್ ಉದ್ದದ 4 ಮೀಟರ್ ಒಂದು ಘನದ ಮರದ ತುಂಡಿನ ಭುಜ ಅಂದ. 4 ಮೀಟರ್ ಅನ್ನೋದ್ರ ಬದಲಾಗಿ 4 ಘನ ಮೀಟರ್ ಅಂತ ಬರೆದಿಲ್ಲ ಅವ. ಅಂದ್ರೆ ಈ ಮರದ ತುಂಡಿನ ಘನಫಲ ಸರ್ವಾಸ್ಪಾಗಲೇ ತುಂಡಿನ ಘನಫಲದಿಂದ ನೀವು ಭಾಗಿಸಿದ್ರೆ ಉತ್ತರ ಸಿಗ್ತದೆ. ಓಕೆ, ನೀವೆಲ್ಲರೂ ಮಾಡಿರಿ ಅಂತ ತಿಳ್ಕೊಂಡು ನಾ ತಿಳಿಸ್ಕೊಂಡು ಲಕ್ಷ ಕೊಟ್ಟು ನೋಡ್ರಿ. ತುಂಡಿನ ಘನಫಲ ಬರೋಬ್ಬರಿ ತುಂಡುಗಳ ಸಂಖ್ಯೆ ಬರೋಬ್ಬರಿ ತುಂಡುಗಳ ಸಂಖ್ಯೆ ಬರೋಬ್ಬರಿ ತುಂಡುಗಳ ಸಂಖ್ಯೆ ಬರೋಬ್ಬರಿ ಮರದ ಘನಫಲ ಮರದ ಘನಫಲ ಮರದ ಘನಫಲ ಸರ್ವಾಸ್ ಬಾಗಿಲೆ ತುಂಡಿನ ಘನಫಲ. ಇದು ಆಯತಾಕಾರದ ಹುಷಾರ್. ತುಂಡಿನ ಘನಫಲ ಮ್ಯಾಲಿಂದು ಘನಾಕೃತಿ ತುಂಡಿನ ಘನಫಲ. ಇಲ್ಲಿ ಭುಜ ಕೊಟ್ಟಾನಂದ್ರೆ ನೀವೇನ್ ಮಾಡ್ಬೇಕು? ಭುಜ ಕ್ಯೂಬ್ ಮಾಡ್ಕೋಬೇಕು ನೋಡಿ. ಯಾಕಂದ್ರೆ ಈಗ 4 ಇದನ್ನ ಸೆಂಟಿಮೀಟರ್ ಮಾಡ್ಕೋರಿ. 400 ಸೆಂಟಿಮೀಟರ್ ಗುಂಡ್ಲೆ ಮತ್ತೆ 4, ಯಾಕಂದ್ರೆ 3 ಸಲ ಇಡಬೇಕು. ಮತ್ತು 3 ಸಲ ಇಟ್ಟಾಗ ಏನಾಗ್ತದೆ? ಇದು ಘನಫಲ ಆಗ್ತದೆ. ಈ 100ನ್ನ ಯಾಕೆ ನಾ ಇಟ್ಟು ಅದನ್ನು ನೀವು ಅರ್ಥ ಮಾಡ್ಕೊ. ಪ್ರತಿಯೊಂದರ ಮುಂದೆ ನಾನು 100 ಇಟ್ಟು, ಯಾಕಂದ್ರೆ ಅದು ಸೆಂಟಿಮೀಟರ್ದಾಗ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ಇದು ಎದರಾಗದ? ಇವು ಸೆಂಟಿಮೀಟರ್ದಾಗವ. ಇದು ಎದರಾಗದ? ಮೀಟರ್ದಾಗದ. 4 ಮೀಟರ್ ಅಂದ್ರೆ 400 ಸೆಂಟಿಮೀಟರ್ ಆತ. 400 ಸೆಂಟಿಮೀಟರ್ ಗುಂಡ್ಲೆ 400 ಸೆಂಟಿಮೀಟರ್ ಗುಂಡ್ಲೆ 400 ಸೆಂಟಿಮೀಟರ್ ಮಾನಗಳನ್ನು. ಈಗ ನಿಮಗೆ ತುಂಡಿನ ಉದ್ದ 20 ಸೆಂಟಿಮೀಟರ್ ಗುಂಡ್ಲೆ 10 ಸೆಂಟಿಮೀಟರ್ ಗುಂಡ್ಲೆ 5 ಸೆಂಟಿಮೀಟರ್ ನೋಡಿ. ಈಗ ನಿಮಗೆ ಭಾಗಿಸ್ಲಿಕ್ಕೆ ಬರ್ತದ. ಈಗ ನೋಡಿ, 21 25 ಈ 5 ಒಂದಲೆ ಈ 5 ಒಂದಲೆ. ಆಮೇಲೆ ಈಗ ಇದು ಒಂದು 0 ತೆಗೆದು ಬಿಡ್ರಿ, ಇದೊಂದು 0 ತೆಗೆದು ಬಿಡ್ರಿ. ಎಷ್ಟಾಗ್ತಾವ ನೋಡ್ರಿ ತುಂಡ? 4 4 16 16 16 4 64 ನೋಡ್ರಿ. 64 ಇಟ್ರಿ ನೋಡ್ರಿ. 4 ಒಂದಲೆ 4 4 4 16 16 4 60 ಆತು. ಕಡತ್ ಹೋಗ್ಲಾರ್ದ ಸೊನ್ನೆಗಳು ಎಷ್ಟು ಉಳ್ದಾವ ನೋಡ್ರಿ? 1 2 3 1 2 3 ತುಂಡುಗಳು. $64,000 ತುಂಡುಗಳು. ಉತ್ತರ ಸಂಖ್ಯೆ ಬಿ ನೋಡ್ರಿ. ಹೆಂಗ ನಾ ಹಚ್ಚಿದ ತುಂಡುಗಳ ಈ ಸರಳಾಗಿ ಬರ್ಬೇಕು ನಿಮಗೆ. ತುಂಡುಗಳ ಸಂಖ್ಯೆ ಬರೋಬ್ಬರಿ ಮರದ ಘನಫಲ, ಮರದ ತುಂಡಿನ ಘನಫಲ, ಮರದ ತುಂಡಿನ ಘನಫಲ, ಮರದ ತುಂಡಿನ ಘನಫಲ. ಮರದ ಕಟ್ಟಿಗೆ ಗಿಡದ ಮರದ ತುಂಡು, ಮರದ ತುಂಡಿನ ಘನಫಲ. ಒಂದು ಗಿಡದೊಂದು ದೊಡ್ಡದೊಂದು ತುಂಡದ. ಆ ತುಂಡದಿಂದ ನೀವು ಎಷ್ಟು ತುಂಡಗಳನ್ನ ಘನಾಕೃತಿಗಳನ್ನಾಗಿ ಮಾಡಬೇಕಾದ್ರೆ ಆ ಅಳತೆಯಿಂದ ನೀವೇನಾದ್ರೂ ಬಾಯಿಸ್ಬಿಟ್ರೆ ಏನು ಬಂದ್ಬಿಡ್ತದೆ? ತುಂಡುಗಳ ಸಂಖ್ಯೆ ಬರ್ತದೆ. ಇಷ್ಟು ನೀವು ಇದನ್ನು ನೆನಪಿಟ್ಕೊಂಡ್ಬಿಟ್ರೆ ಇಲ್ಲಿ ಮುಖ್ಯವಾಗಿ ನೆನಪಿಡತಕ್ಕಂಥ ಸಂಗತಿಗಳು, ಇದು ಘನಫಲ ಅದನೋ ಏನು ಭುಜದ ಅಳತೆ ಅದನೋ ಅದನ್ನು ತಿಳ್ಕೋಬೇಕು.
ಒಂದು ಮರದ ತುಂಡಿನ ಭುಜ ಅಂದಾನಂದ್ರೆ ನೀವು 3 ಸಲ ಇಟ್ಟು ಗುಣಾಕಾರ ಮಾಡೇಬೇಕೇ ಅದನ್ನು. ಅದೇ ಒಂದು 4 ಘನ ಮೀಟರ್ ಅಂತ ಬರೆದಿದ್ದ ಅಂದ್ರೆ ಇದು ಬಹಳ ವಿಶೇಷವಾದದ್ದು. ಅದಕ್ಕೆ 100 ಗುಂಡ್ಲೆ 100 ಗುಂಡ್ಲೆ 100 ಹಚ್ಚಿಬಿಟ್ರಿ ಅಂದ್ರೆ ಘನ ಸೆಂಟಿಮೀಟರ್ ಆಗ್ತದೆ. ಇದು 4 ಘನ ಮೀಟರ್ ಅಂತ ಸರ್ ಕೊಟ್ಟಿದ್ದ ಅಂದ್ರೆ ನೀವು 4 ಒಂದು ಬರೆದು 100 ಗುಂಡ್ಲೆ 100 ಗುಂಡ್ಲೆ 100 ಅಂತ ಬರೆದು ಬಿಟ್ರಿ ಅಂದ್ರೆ ಅದು ಏನಾಗಿಬಿಡ್ತದೆ, ಘನ ಸೆಂಟಿಮೀಟರ್ ಆಗಿಬಿಡ್ತದೆ. ತಳಗಿಂದ 20, 10, 5 ನೀವು ಬಾಯಿಸ್ಬಿಟ್ಟು ತುಂಡುಗಳ ಸಂಖ್ಯೆ ಬರ್ತದೆ. ಆದರೆ ಇಲ್ಲಿ ಭುಜದಳತೆ ಕೊಟ್ಟಾನ ಅಂದ್ರೆ ನೀವು ಏನು ಮಾಡಬೇಕು, 4 ಗುಂಡ್ಲೆ 100 400 ಸೆಂಟಿಮೀಟರ್ ಗುಂಡೆ 400 ಸೆಂಟಿಮೀಟರ್ ಗುಂಡೆ 400 ಸೆಂಟಿಮೀಟರ್ ಮಾಡ್ಕೋಬೇಕು. ಹಂಗಂದ್ರು ಒಂದೇ 4 ಗುಂಡ್ಲೆ 100 4 ಗುಂಡ್ಲೆ 100 4 ಗುಂಡ್ಲೆ 100 ಇಟ್ರೂ ಬರ್ತದೆ. ಎರಡೂ ರೀತಿಯೊಳಗೆ ಗಣಿತ ನಾ ತಿಳಿಸಿನು. ಇವು ತುಂಡುಗಳ ಸಂಖ್ಯೆಯನ್ನು ಮಾಡುವಾಗ ನೀವು ಭಾಳ ಹುಷಾರಲ್ಲೇ ನೋಡ್ಕೋಬೇಕು. ಇವೆಲ್ಲ ಬಿದ್ದಂಥ ಕ್ವಶನ್ ಪೇಪರ್ಗಳು. ಇನ್ನು ಅನುಕ ನಂಬರ್ ಚೇಂಜ್ ಆಗ್ತದೆ ಇನ್ನು ನಿಮಗೆ, ಯಾಕಂದರೆ ಇದು ಘನಾಕೃತಿಯ ಲೆಕ್ಕಗಳು ಚಾಲು ಅದು. ಈಗ ಎಕ್ಸಾಮಿನೇಷನ್ಗೆ ಹೆಂಗೆ ಬಿದ್ದಿರ್ತಾವೆ ಗಣಿತಗಳು, ನಿಮ್ಮ ಪರೀಕ್ಷೆಗೆ ಎಂತೆಂಥ ಟೈಪ್ಗಳನ್ನು ಘನಾಕೃತಿಗಳ ಬಗ್ಗೆ ಲೆಕ್ಕಗಳು ಬರ್ತಾವೆ ಅನ್ನೋದು ನಿಮಗೆ ತಿಳ್ಕೊರಿ. ಇವತ್ತು ಚೆನ್ನಾಗಿ ರಿವಿಷನ್ ಮಾಡಿರಿ. ನಾ ಅದನ್ನು ಹಾಕೀನಿ ಅನ್ನೋದು ಇಸ್ವಿ ಮತ್ತು ಕ್ವಶನ್ ನಂಬರ್ ಸಹಿತ ಹಾಕಿರ್ತೇನೆ. ನಾ ಈ ಆಪ್ಷನ್ಸ್ಗಳನ್ನು ನಾ ಹಾಕ್ಕೊಟ್ಟಿರ್ತೇನೆ. ಯಾಕಂತಂದ್ರೆ ಈಗ OMR ಪೇಪರ್ ಮಾಡ್ಬೇಕಾದ್ರೆ OMR ಮಾಡೀನಿ, ಅದರ ಉಪಯೋಗ ತೊಗೊಂಡೆ ಚೆನ್ನಾಗಿ ಬಿಡಿಸ್ಕೊಟ್ರು.